ಕವಿಗಳು ಮತ್ತು ಅವರ ಬಿರುದುಗಳ ಬಗ್ಗೆ ಒಂದೇ ಕಡೆ ಪ್ರಶ್ನೆಗಳನ್ನು ಹುಡುಕುತ್ತಿದ್ದೀರಾ? ಇಲ್ಲಿದೆ ನಿಮಗಾಗಿ 82 ಪ್ರಶ್ನೆಗಳು. 1. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಬಸವಣ್ಣ. 2. ತ್ರಿಪದಿ ಚಕ್ರವರ್ತಿ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ಸರ್ವಜ್ಞ. 3. ಕಾದಂಬರಿ ಪಿತಾಮಹ ಎಂದು ಬಿರುದು ಪಡೆದ ಕವಿ ಯಾರು? ಉತ್ತರ ಗಳಗನಾಥ. 4. ಷಟ್ಪದಿ ಬ್ರಹ್ಮ ಎಂಬ ಬಿರುದು ಪಡೆದ ಕವಿಯ ಹೆಸರೇನು? ಉತ್ತರ ರಾಘವಾಂಕ. 5. ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಬಸವಪ್ಪ ಶಾಸ್ತ್ರಿ. 6. ಸಂತಕವಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಪೂತಿ ನರಸಿಂಹಾಚಾರ್. 7. ಕನ್ನಡದ ದಾಸಯ್ಯ ಎಂದು ಯಾವ ಕವಿಯನ್ನು ಕರೆಯುತ್ತಾರೆ? ಉತ್ತರ ಶಾಂತಕವಿ. 8. ಕನ್ನಡದ ನಾಡೋಜ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ಕೋಟ ಶಿವರಾಮ ಕಾರಂತ. 9. ಕನ್ನಡದ ಆಸ್ತಿ ಎಂದು ಯಾವ ಕವಿಯನ್ನು ಕರೆಯುತ್ತಾರೆ? ಉತ್ತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. 10. ಸಾವಿರ ಹಾಡುಗಳ ಸರದಾರ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ಬಾಳಪ್ಪ ಹುಕ್ಕೇರಿ. 11. ಕರ್ನಾಟಕ ಶಾಸನಗಳ ಪಿತಾಮಹ ಎಂದು ಬಿರುದು ಪಡೆದವರ ಹೆಸರೇನು? ಉತ್ತರ ಬೆಂಜಮಿನ್ ಲೂಯಿಸ್ ಡೈಸ್. 12. ಕವಿ ಚಕ್ರವರ್ತಿ ಎಂದು ಬಿರುದು ಪಡೆದ ಕವಿ ಯಾರು? ಉತ್ತರ ರನ್ನ. 13. ಅಭಿನವ ಸರ್ವಜ್ಞ ಎಂದು ಬಿರುದು ಪಡೆದವರು ಯಾರು? ಉತ್ತರ ರೇ ಉತ್ತಂಗಿ ಚೆನ್ನಪ್ಪ. 14. ಉಭಯ ಚಕ್ರವರ್ತಿ ಎಂಬ ಬಿರುದು ಪಡೆದವರಾರು? ಉತ್ತರ ಪೊನ್ನ. 15. ಹರಿದಾಸ ಸಾಹಿತ್ಯದ ಪಿತಾಮಹರು ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಶ್ರೀಪಾದರಾಯರು. 16. ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಪಂಪ. 17. ವಚನಶಾಸ್ತ್ರ ಪಿತಾಮಹ ಎಂದು ಬಿರುದು ಯಾರಿಗೆ ನೀಡಲಾಗಿದೆ? ಉತ್ತರ ಫಾಗು ಹಳಕಟ್ಟಿ. 18. ರಗಳೆಯ ಕವಿ ಎಂದು ಯಾವ ಕವಿಯನ್ನು ಕರೆಯುತ್ತಾರೆ? ಉತ್ತರ ಹರಿಹರ. 19. ಕನ್ನಡದ ಕಣ್ವ ಎಂದು ಬಿರುದು ಪಡೆದ ಕವಿ ಯಾರು? ಉತ್ತರ ಬಿ. ಎಂ. ಶ್ರೀ. 20. ಕುಂದರ ನಾಡಿನ ಕಂದ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಬಸವರಾಜ ಕಟ್ಟೀಮನಿ. 21. ಕನ್ನಡದ ಸೇನಾನಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಎ. ಆರ್. ಕೃಷ್ಣಶಾಸ್ತ್ರಿ. 22. ಪ್ರೇಮಕವಿ ಎಂದೇ ಪ್ರಖ್ಯಾತರಾದ ಕವಿ ಯಾರು? ಉತ್ತರ ಕೆ. ಎಸ್. ನರಸಿಂಹಸ್ವಾಮಿ. 23. ಕರ್ನಾಟಕದ ಉಕ್ಕಿನ ಮನುಷ್ಯ ಯಾರು? ಉತ್ತರ ಗುದ್ಲೆಪ್ಪ ಹಳ್ಳಿಕೇರಿ. 24. ಚಲಿಸುವ ವಿಶ್ವಕೋಶ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಡಾಕ್ಟರ್ ಕೋಟ ಶಿವರಾಮ ಕಾರಂತ. 25. ಯಲಹಂಕ ನಾಡಪ್ರಭು ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಹಿರಿಯ ಕೆಂಪೇಗೌಡರು. 26. ಚಲಿಸುವ ನಿಘಂಟು ಎಂದೇ ಪ್ರಖ್ಯಾತರಾದವರು ಯಾರು? ಉತ್ತರ ಡಿ. ಎಂ. ನರಸಿಂಹಾಚಾರ್. 27. ಕಡಲ ತೀರದ ಭಾರ್ಗವೆ ಎಂದೇ ಪ್ರಸಿದ್ಧರಾದ ಕವಿ ಯಾರು? ಉತ್ತರ ಡಾಕ್ಟರ್ ಕೋಟ ಶಿವರಾಮ ಕಾರಂತ. 28. ಕನ್ನಡದ ವರಕವಿ ಯಾರು? ಉತ್ತರ ದ. ರಾ ಬೇಂದ್ರೆ. 29. ದಲಿತ ಕವಿ ಎಂದು ಪ್ರಸಿದ್ಧಿ ಪಡೆದ ಕವಿ ಯಾರು? ಉತ್ತರ ಡಾಕ್ಟರ್ ಸಿದ್ಧಲಿಂಗಯ್ಯ. 30. ಅಭಿನವ ಭೋಜರಾಜ ಎಂಬ ಬಿರುದನ್ನು ಪಡೆದ ರಾಜ ಯಾರು? ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರು. 31. ಪ್ರಾಕ್ತನ ವಿಮರ್ಶಕ ವಿಚಕ್ಷಣ ಎಂಬ ಬಿರುದು ಯಾರಿಗಿದೆ? ಉತ್ತರ ಆರ್. ನರಸಿಂಹಾಚಾರ್. 32. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಹರ್ಡೇಕರ್ ಮಂಜಪ್ಪ. 33. ಕನ್ನಡದ ಕಬೀರ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಶಿಶುನಾಳ ಶರೀಫ. 34. ಕನ್ನಡದ ಭಾರ್ಗವ ಎಂಬ ಬಿರುದು ಯಾರನ್ನು ಪಡೆದಿದ್ದಾರೆ? ಉತ್ತರ ಡಾಕ್ಟರ್ ಶಿವರಾಮ ಕಾರಂತ. 35. ಕನ್ನಡದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಆಲೂರು ವೆಂಕಟರಾಯರು. 36. ಕನ್ನಡದ ಶೇಕ್ಸ್ಪಿಯರ್ ಎಂದು ಬಿರುದು ಪಡೆದ ಕವಿ ಯಾರು? ಉತ್ತರ ಕಂದಗಲ್ ಹನುಮಂತರಾಯರು. 37. ಕನ್ನಡದ ಕೋಗಿಲೆ ಎಂದು ಬಿರುದು ಪಡೆದ ಕವಿ ಯಾರು? ಉತ್ತರ ಪಿ. ಕಾಳಿಂಗರಾಯರು. 37. ಕಾದಂಬರಿ ಸಾರ್ವಭೌಮ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ. 39. ಕರ್ನಾಟಕ ಪ್ರವಾಸನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಟಿ. ಪಿ. ಕೈಲಾಸಂ. 40. ಕರ್ನಾಟಕದ ಕೇಸರಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಗಂಗಾಧರರಾವ್ ದೇಶಪಾಂಡೆ. 41. ನಾಟಕರತ್ನ ಎಂಬ ಬಿರುದನ್ನು ಯಾರಿಗೆ ನೀಡಲಾಗಿದೆ? ಉತ್ತರ ಗುಬ್ಬಿ ವೀರಣ್ಣ.
42 ಚುಟುಕು ಬ್ರಹ್ಮ ಎಂಬ ಬಿರುದನ್ನು ಪಡೆದ ಕವಿ ಯಾರು? ಉತ್ತರ ದಿನಕರ ದೇಸಾಯಿ. 43 ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ನಾಗಚಂದ್ರ. 44 ಕರ್ನಾಟಕ ಸಂಗೀತ ಪಿತಾಮಹ ಯಾರು? ಉತ್ತರ ಪುರಂದರದಾಸ. 45 ಅನ್ಯದೇವ ಕೋಲಾಹಲ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಪಾಲ್ಗುರಿಕೆ ಸೋಮ. 46 ಅಮರಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಜಕಣಾಚಾರಿ. 47 ಉಪಮಾಲೋಲ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ಲಕ್ಷ್ಮೀಶ. 48 ಉಭಯ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಪೊನ್ನ. 49 ಕರಾವಳಿಯ ಜ್ಞಾನಭೀಷ್ಮ ಎಂಬ ಬಿರುದಾಂಕಿತರು ಯಾರು? ಉತ್ತರ ಸೇಡಿಯಾಪು ಕೃಷ್ಣ ಭಟ್ಟ. 50 ಕವಿಚತುರ್ಮುಖ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ರನ್ನ. 51 ಕವಿಕುಲ ಚಕ್ರವರ್ತಿ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ಕುಮಾರವ್ಯಾಸ. 52 ಕವಿತಾ ಗುಣಾವರ್ಣವ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ಪಂಪ. 53 ಕರ್ನಾಟಕ ಕವಿಶೇಖರ ಎಂಬ ಬಿರುದು ಯಾರಿಗಿದೆ? ಉತ್ತರ ಕುಮಾರವ್ಯಾಸ. 54 ಕವಿಚೂಜನ ಚೂಡಾರತ್ನ ಎಂಬ ಬಿರುದು ಯಾರದಾಗಿದೆ? ಉತ್ತರ ರತ್ನ. 55 ಕವಿತಾಸಾರ ಎಂಬ ಬಿರುದು ಯಾವ ಕವಿಯದಾಗಿದೆ? ಉತ್ತರ ಪಾಲ್ಗುರಿಕೆ ಸೋಮ. 56 ಕವಿತಿಲಕ ಎಂಬ ಬಿರುದಾಂಕಿತ ಕವಿ ಯಾರು? ಉತ್ತರ ರನ್ನ. 57 ಕವಿಮುಖಚಂದ್ರ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ರನ್ನ. 58 ಕವಿರಾಜಹಂಸ ಎಂಬ ಬಿರುದು ಹೊಂದಿರುವ ಕವಿ ಯಾರು? ಉತ್ತರ ಕುಮಾರ ವಾಲ್ಮೀಕಿ. 59 ಕವಿರಾಜಶೇಖರ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ರನ್ನ. 60 ಕವಿರತ್ನ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ರನ್ನ. 61 ಕರುಳ್ಗಲ ಸವಣ ಎಂಬ ಬಿರುದು ಯಾವ ಕವಿಗಿದೆ? ಉತ್ತರ ಪೊನ್ನ. 62 ಜಿನಧರ್ಮ ಪಾತಕಿ ಎಂಬ ಬಿರುದು ಪಡೆದ ಕವಯತ್ರಿ ಯಾರು? ಉತ್ತರ ಅತ್ತಿಮಬ್ಬೆ. 63 ತತ್ವ ವಿದ್ಯಾಕಲಾಪ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ಪಾಲ್ಗುರಿಕೆ ಸೋಮ. 64 ದಕ್ಷಿಣ ಭಾರತದ ಮೀರಾದೇವಿ ಎಂಬ ಬಿರುದು ಪಡೆದವರು ಯಾರು? ಉತ್ತರ ಅಕ್ಕಮಹಾದೇವಿ. 65 ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಪುರಂದರದಾಸ ಮತ್ತು ಕನಕದಾಸ. 66 ನಟ ಸಾರ್ವಭೌಮ ಎಂಬ ಬಿರುದು ಪಡೆದ ನಟ ಯಾರು? ಉತ್ತರ ಡಾಕ್ಟರ್ ರಾಜ್ಕುಮಾರ್. 67 ನವ್ಯ ಕಾವ್ಯದ ಆದ್ಯ ಪ್ರವರ್ತಕ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ವಿ.ಕೃ. ಗೋಕಾಕ್. 68 ನಾದಲೋಲ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ಲಕ್ಷ್ಮೀಶ. 69 ಭಕ್ತಿ ಭಂಡಾರಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಬಸವಣ್ಣ. 70 ರಸಋಷಿ ಎಂಬ ಬಿರುದನ್ನು ಪಡೆದ ಕವಿ ಯಾರು? ಉತ್ತರ ಕುವೆಂಪು. 71 ರಾಜಸೇವಾಸಕ್ತ ಎಂಬ ಬಿರುದು ಯಾವ ಕವಿಗಿದೆ? ಉತ್ತರ ಬಿ.ಎಂ. ಶ್ರೀ. 72 ರಾಷ್ಟ್ರಕವಿ ಎಂಬ ಬಿರುದು ಪಡೆದ ಕವಿಗಳು ಯಾರು? ಉತ್ತರ ಎಂ. ಗೋವಿಂದ ಪೈ, ಕುವೆಂಪು ಹಾಗೂ ಜಿ.ಎಸ್. ಶಿವರುದ್ರಪ್ಪ. 73 ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ಕುಮಾರವ್ಯಾಸ. 74 ವಿಡಂಬನಾ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ನಯಸೇನ. 75 ವೀರಮಾರ್ತಾಂಡ ದೇವ ಎಂಬ ಬಿರುದು ಪಡೆದವರಾರು? ಉತ್ತರ ಚಾವುಂಡರಾಯ. 76 ಶಿವಕವಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಹರಿಹರ. 77 ಶೃಂಗಾರ ಕವಿ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ರತ್ನಾಕರ ವರ್ಣಿ. 78 ಸಣ್ಣ ಕಥೆಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. 79 ಸಮನ್ವಯ ಕವಿ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ಜಿ.ಎಸ್. ಶಿವರುದ್ರಪ್ಪ ಹಾಗೂ ಚನ್ನವೀರ ಕಣವಿ. 80 ಸರಸ ಸಾಹಿತ್ಯದ ವರದೇವತೆ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಸಂಚಿಯ ಹೊನ್ನಮ್ಮ. 81 ಸರಸ್ವತಿ ಮಣಿಹಾರ ಎಂಬ ಬಿರುದು ಪಡೆದ ಕವಿ ಯಾರು? ಉತ್ತರ ಪಂಪ. 82 ರಸಕವಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಕುವೆಂಪು. ಸಾಮಾನ್ಯ ಜ್ಞಾನ ಕೈಪಿಡಿ
ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.